ಅಯೋಧ್ಯೆಯಲ್ಲಿ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಇತ್ತ ಕೊಪ್ಪಳದಲ್ಲಿ ಬೃಹತ್ ಶೋಭಾ ಯಾತ್ರೆ ನೆರವೇರಿದೆ. ಪೊಲೀಸರ ಅನುಮತಿ ಇಲ್ಲದಿದ್ದರೂ ನಗರದಲ್ಲಿ ಶೋಭಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅನುಮತಿ ಇಲ್ಲದೆ ಇದ್ರೂ ಕೂಡ ಬೃಹತ್ ಶೋಭಾ ಯಾತ್ರೆಯನ್ನ ನೆರವೇರಿಸಲಾಗಿದೆ. ರಾಘವೇಂದ್ರ ಮಠದಿಂದ ಆರಂಭವಾದಂತಹ ಬೃಹತ್ ಶೋಭಾ ಯಾತ್ರೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಗೋವಿಂದರಾಯ ದೇವಸ್ಥಾನದವರೆಗೂ ಈ ಒಂದು ಶೋಭಾ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಾಳಿನ ಒಂದು ಬೃಹತ್ ಶೋಭಾ ಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ರಾಮನ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಒಂದೆಡೆ ಅಯೋಧ್ಯೆಯಲ್ಲಿ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕೊಪ್ಪಳದಲ್ಲಿ ಬೃಹತ್ ಶೋಭಾ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶಕ್ತಿ ಸೀತೆಯನ್ನ ಹುಡುಕಕ್ಕೆ ಸಹಾಯ ಮಾಡಿದವನು, ವಾಲಿಯನ್ನ ನಿಗ್ರಹ ಮಾಡಿ ಸುಗ್ರೀವನಿಗೆ ಅಧಿಕಾರ ಕೊಟ್ಟವನು. ಇದೆಲ್ಲದಕ್ಕೂ ಕಾರಣೀಕರ್ತ ಆಂಜನೇಯ ಸ್ವಾಮಿ. ಆಂಜನೇಯನ ಜನ್ಮಸ್ಥಳದಲ್ಲಿ ನಾವು ನಿಂತಿದ್ದೀವಿ, ಅಂಜನಾದ್ರಿ ಬೆಟ್ಟದಲ್ಲಿ ನಿಂತಿದ್ದೀವಿ. ನಾಳೆ ಅಯೋಧ್ಯೆಯಲ್ಲಿ ನಡೀತಿರುವಂಥ ಶ್ರೀರಾಮ ಜನ್ಮಭೂಮಿಯ ಕಾರ್ಯಕ್ರಮ, ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಆ ಭವ್ಯ ಮಂದಿರದ ಉದ್ಘಾಟನೆ ಇದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡಿಬೇಕು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪ ಇತ್ತು, ಅವರ ಕಾಲಾವಧಿಯಲ್ಲಿ ರಾಮ ಮಂದಿರದ ಸಮಸ್ಯೆ ಬಗೆಹರಿಬೇಕು, ಭವ್ಯ ರಾಮ ಮಂದಿರ ಆಗಬೇಕು ಅಂತ ಹೇಳಿ ತನ್ನ 2 ಅವಧಿ ಕೊನೆಯೊಳಗಡೆ ಅದನ್ನು ಪೂರ್ಣ ಮಾಡಿದ್ದಾರೆ. ಅವರಿಗೆ ಭಗವಂತ ಶಕ್ತಿ ಕೊಡಬೇಕು, ದೇಶದ ಕೆಲಸ ಮಾಡೋಕ್ಕೆ, ದೇಶದ ರಕ್ಷಣೆ ಮಾಡೋಕ್ಕೆ, ಈ ದೇಶವನ್ನು ವಿಶ್ವದಲ್ಲಿ ನಂಬರ್ 1 ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡಬೇಕು. ಅವರ ಹೆಸರಿನಲ್ಲಿ ಇವತ್ತು ಪೂಜೆ ಮತ್ತು ಹವನವನ್ನು ನಾವು ಇಟ್ಕೊಂಡಿದ್ದೀವಿ. ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಅವರಿಗೆ ಆರೋಗ್ಯವನ್ನು ಕೊಡಲಿ, ಮತ್ತೆ 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ದೇಶದ ಸೇವೆ ಮಾಡುವಂಥ ಶಕ್ತಿ ಸೌಭಾಗ್ಯವನ್ನು ಅವ್ರಿಗೆ ಕೊಡಲಿ ಅನ್ನುವಂಥ ಪ್ರಾರ್ಥನೆ ನಮ್ಮದು. ಕಾಂಗ್ರೆಸ್ ಬಹಳ ಹಿಂದಿನಿಂದಲೂ ರಾಮನ ವಿರೋಧಿಯಾಗಿತ್ತು. ರಾಮ ಮಂದಿರ